ರಾಜ್ಯದಲ್ಲಿ ಬೆಳ್ಳಂಬೆಳಗ್ಗೆ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ತಿಪ್ಪೇಸ್ವಾಮಿ ಮನೆಗೆ ಸದ್ಯ ಅಕ್ಕಸಾಲಿಗರನ್ನ ಅಧಿಕಾರಿಗಳು ಕರೆಸಿದ್ದಾರೆ. ಬೆಂಗಳೂರಿನ ಅಧಿಕಾರಿ ತಿಪ್ಪೇಸ್ವಾಮಿ ಮನೆ ಮೇಲೆ ಲೋಕಾಧಿಕಾರಿಗಳು ರೇಡ್ ಮಾಡಿದರು. ಗಿರಿನಗರದ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿತ್ತು. ತಿಪ್ಪೇಸ್ವಾಮಿ ಬೆಂಗಳೂರಿನ ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ನ ನಿರ್ದೇಶಕರು. ಗಿರಿನಗರ 4th ಫೇಸ್ನ ವಿಶ್ವೇಶ್ವರಯ್ಯ ರಸ್ತೆ ಬಳಿ ಇವರ ಮನೆ ಇದೆ. ಎಸ್ಪಿ ಶ್ರೀನಾಥ್ ಜೋಶಿ ನೇತೃತ್ವದಲ್ಲಿ ದಾಳಿಯಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಸದ್ಯ ಮನೆಗೆ ಅಕ್ಕಸಾಲಿಗರನ್ನ ಕರೆಸಿಕೊಳ್ಳಲಾಗಿದೆ ಅನ್ನೋ ಡೀಟೇಲ್ ಕೂಡ ಲಭ್ಯ ಆಗ್ತಾ ಇದೆ. ಇದು ತಿಪ್ಪೇಸ್ವಾಮಿಯವರ ಮನೆಯಲ್ಲಿ ಪತ್ತೆಯಾಗಿರುವಂತಹ ಆಭರಣಗಳ ಫೋಟೋ ನೀವೇನು ಗಮನಿಸ್ತಾ ಇದ್ದೀರಿ. ಇದು ಬೆಂಗಳೂರಿನ ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿಯವರ ಮನೆಯಲ್ಲಿ ಪತ್ತೆಯಾಗಿರುವಂತಹ ಆಭರಣಗಳು. ಇದರ ಜೊತೆಗೆ ದುಡ್ಡು ಮತ್ತು ಬ್ರ್ಯಾಂಡೆಡ್ ವಾಚು ಇದೆಲ್ಲವೂ ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಸದ್ಯ ಮನೆಗೆ ಅಕ್ಕಸಾಲಿಗರನ್ನ ಕರೆಸಿಕೊಳ್ಳಲಾಗಿದೆ. ಅಂದರೆ ಆಭರಣಗಳ ಮೌಲ್ಯಮಾಪನಕ್ಕೋಸ್ಕರ, ಅಂದರೆ ಎಷ್ಟು ಪ್ರಮಾಣದ ಆಭರಣ ಇದೆ ಅನ್ನೋ ಮೌಲ್ಯಮಾಪನ ಸರ್ಟಿಫೈಡ್ ಮಾಡೋದಕ್ಕೆ ಅಕ್ಕಸಾಲಿಗರನ್ನ ಕರೆಸಿಕೊಳ್ಳಲಾಗಿದೆ. ಟೌನ್ ಪ್ಲಾನಿಂಗ್ ನಿರ್ದೇಶಕರು ತಿಪ್ಪೇಸ್ವಾಮಿ ಅವರ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದುಡ್ಡು, ಚಿನ್ನಾಭರಣ, ಬೆಳ್ಳಿಯ ಸಾಮಗ್ರಿ, ಬ್ರ್ಯಾಂಡೆಡ್ ವಾಚ್ಗಳು ಇದೆಲ್ಲವೂ ಕೂಡ ಇವರ ಮನೆಯಲ್ಲಿ ಪತ್ತೆಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ತಿಪ್ಪೇಸ್ವಾಮಿ ಅವರ ಮನೆಯಲ್ಲಿ ಸದ್ಯ ಏನಾಗ್ತಾ ಇದೆ? ಲೋಕಾಯುಕ್ತ ಅಧಿಕಾರಿಗಳು ಎಲ್ಲ ಮೌಲ್ಯಮಾಪನವನ್ನ ಮಾಡಾಗಿದೆಯಾ? ಹೆಂಗೆ? ರಕ್ಷತ್, ಇನ್ನೂ ಕೂಡ ಮನೆಯಲ್ಲಿ ಸಿಕ್ಕಂತಹ ಚಿನ್ನಾಭರಣ ಹಾಗೆ ನಗದಾಗಿರ್ಬೋದು, ಜೊತೆಗೆ ಬೆಳ್ಳಿ ವಸ್ತುಗಳಾಗಿರ್ಬೋದು, ಜೊತೆಗೆ ಈ ಆಸ್ತಿ ಪತ್ರಗಳಾಗಿರ್ಬೋದು ಎಲ್ಲವನ್ನು ಕೂಡ ಮೊದಲಿಗೆ ಕ್ರೋಢೀಕರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯವರು ಕೂಡ ಯಾವುದೇ ರೀತಿಯ ಒಂದು ಕ್ಲಾರಿಫಿಕೇಶನ್ ಅನ್ನು ಪಡೆಯುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಡಿಲ್ಲ. ಯಾಕಂದರೆ ಈಗ ಸದ್ಯ ನಾನು ಆ ತಿಪ್ಪೇಸ್ವಾಮಿ ಅವರ ನಿವಾಸದ ಮುಂಭಾಗದಲ್ಲೇ ಇದ್ದೀನಿ. ಇಲ್ಲಿ ಇವತ್ತು ಬೆಳಗ್ಗೆ ಏನು 7 ಗಂಟೆಗೆ ದಾಳಿಯಾಗುತ್ತೆ, ಲೋಕಾಯುಕ್ತ ದಾಳಿಯಾಗುತ್ತೆ. ಅದಾದ ನಂತರ ಕಂಪ್ಲೀಟಾಗಿ ಮೊದಲಿಗೆ ಪರಿಶೀಲನೆಯನ್ನು ಮಾಡಿದರು. ಅಂದರೆ ಇವರ ಮೇಲೆ ಬಂದಿರುವಂತಹ ಆರೋಪವೇ ಆದಾಯಕ್ಕೂ ಮೀರಿದ ಆಸ್ತಿ ಗಳಿಕೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರೋದ್ರಿಂದ ಕಂಪ್ಲೀಟ್ ಆಗಿ ಮೊದಲಿಗೆ ಪರಿಶೀಲನೆ ಮಾಡಬೇಕಾಗುತ್ತೆ. ಈ ಪ್ರಾಥಮಿಕ ಹಂತದ ಪರಿಶೀಲನೆ ಏನು ಮಾಡಿದ್ರು ಒಂದು 3 ಗಂಟೆಗಳ ಕಾಲ, ಆಗ ಸಿಕ್ಕಂತಹ ಚಿನ್ನಾಭರಣ ಹಾಗೆ ಬೆಳ್ಳಿ ವಸ್ತುಗಳಾಗಿರ್ಬೋದು, ಜೊತೆಗೆ ಆಸ್ತಿ ಪತ್ರಗಳಾಗಿರ್ಬೋದು ಎಲ್ಲವನ್ನು ಕೂಡ ಒಂದು ಕಡೆ ಕ್ರೋಢೀಕರಿಸ್ತಾ ಇದ್ದಾರೆ. ಅಂದರೆ ಇನ್ನು 2 ಗಂಟೆಗಳ ನಂತರ ಇದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನು ಪಡಿತಾರೆ. ಯಾಕಂದರೆ ಇವರಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಈಗಾಗಲೇ ದಾಳಿ ಆಗಿರೋದ್ರಿಂದ ಈಗ ಸದ್ಯ ಅವೆಲ್ಲವೂ ಕೂಡ ಕ್ರೋಢೀಕರಿಸಿದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿಯನ್ನು ಪಡೆಯುವಂಥ ಕೆಲಸವನ್ನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಡ್ತಾರೆ. ಯಾಕಂದರೆ ಈಗಾಗಲೇ ನಾವು ದೃಶ್ಯದಲ್ಲೂ ಕೂಡ ಗಮನಿಸಿದ್ವಿ, ಕಂಪ್ಲೀಟ್ ಆಗಿ ಒಂದು ಚಿನ್ನದ ಅಂಗಡಿ ರೀತಿಯಲ್ಲಿ ಆ ಒಂದು ಕ್ರೋಢೀಕರಿಸಿದಂತಹ ಚಿನ್ನಾಭರಣಗಳು ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ಅಪಾರ ಪ್ರಮಾಣದ ಚಿನ್ನಾಭರಣ ಪತ್ತೆಯಾಗಿದೆ. 28ಕ್ಕೂ ಹೆಚ್ಚು ಚಿನ್ನದ ಓಲೆಗಳು, ಜೊತೆಗೆ 8 ಬ್ರ್ಯಾಂಡೆಡ್ ವಾಚ್, 23ಕ್ಕೂ ಹೆಚ್ಚು ಚಿನ್ನದ ಸರ, ಮುತ್ತಿನ ಹಾರ, ಚಿನ್ನದ ನೆಕ್ಲೆಸ್ ಹಾಗೆ ಚಿನ್ನದ ಉಂಗುರ ಎಲ್ಲವೂ ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಈಗ ಸದ್ಯ ಸಿಕ್ಕಿರುವಂತಹ ನಗದು, KG ಗಟ್ಟಲೆ ಬೆಳ್ಳಿ ಆಗಿರ್ಬೋದು ಇವೆಲ್ಲವನ್ನು ಕೂಡ ಈಗ ಕ್ರೋಢೀಕರಿಸಿರೋದ್ರಿಂದ ಮುಂದಿನ ಹಂತದಲ್ಲಿ ಇದಕ್ಕೆ ಸ್ಪಷ್ಟೀಕರಣವನ್ನು ಅಥವಾ ಕ್ಲಾರಿಫಿಕೇಶನ್ ಅನ್ನು ಪಡೆಯುವಂಥ ಕೆಲಸವನ್ನು ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ದಾಳಿ ಮುಂದುವರೆದಿರೋದ್ರಿಂದ ಸರಿಸುಮಾರು 6 ಗಂಟೆಗಳ ಕಾಲ ಈ ಒಂದು ದಾಳಿಯನ್ನು ಮಾಡಲಾಗಿದೆ. 6 ಗಂಟೆಗಳಿಂದಲೂ ಕೂಡ ಈ ದಾಳಿ ನಡೀತಾ ಇದೆ. ಹಾಗಾಗಿ ಈಗ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಪಡೆಯುವಂಥ ಕೆಲಸವನ್ನು ಅಥವಾ ಸ್ಪಷ್ಟನೆಯನ್ನು ಪಡೆಯುವಂಥ ಕೆಲಸವನ್ನು ಮುಂದಿನ ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಮಾಡ್ತಾರೆ. ಈಗ ಸದ್ಯದ ಮಟ್ಟಿಗೆ ಈ ಒಂದು ಚಿನ್ನಾಭರಣಗಳು ಜೊತೆಗೆ ಸಿಕ್ಕಿರುವಂತಹ ಅಪಾರ ಪ್ರಮಾಣದ ಬೆಳ್ಳಿ ವಸ್ತುಗಳಾಗಿರ್ಬೋದು ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿರೋದ್ರಿಂದ ಮುಂದಿನ ಹಂತದಲ್ಲಿ ಅಧಿಕಾರಿಗಳಿಂದ ಬೆಂಗಳೂರಿನ ಟೌನ್ ಮತ್ತು ಕಂಟ್ರಿ ಪ್ಲಾನಿಂಗ್ ಅಧಿಕಾರಿಗಳಿಂದ ಈಗ ಮುಂದಿನ ಹಂತದಲ್ಲಿ ಅದಕ್ಕೆ ಸ್ಪಷ್ಟನೆಯನ್ನು ಪಡೆಯುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಏನಾದರೂ ಸ್ಪಷ್ಟನೆ ಕೊಡೋದಕ್ಕೆ ಎಡುವುದ್ರೆ ಅಥವಾ ಮುಂದಿನ ಹಂತದಲ್ಲಿ ಇದಕ್ಕೆ ದಾಖಲೆಗಳನ್ನು ಒದಗಿಸ್ತೀವಿ ಅಂತ ಹೇಳಿದ್ರೆ ಆಗ ನೋಟಿಸನ್ನು ಕೊಟ್ಟು ಸಿಕ್ಕಿರುವಂತಹ ಎಲ್ಲ ವಸ್ತುಗಳನ್ನು ಪಂಚನಾಮೆ ಮಾಡಿ ಪಂಚನಾಮೆಯ ಒಂದು ಕಾಪಿಯನ್ನು ಇವರಿಗೆ ಕೊಟ್ಟು ನಂತರ ಲೋಕಾಯುಕ್ತ ಅಧಿಕಾರಿಗಳು ತೆರಳಿದ್ದಾರೆ. ಹಾಗಾಗಿ ಈಗ ಸದ್ಯ ಸಿಕ್ಕಿರುವಂತಹ ವಸ್ತುಗಳನ್ನು ಕ್ರೋಢೀಕರಿಸಿ ಈಗ ಮತ್ತೊಂದು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.